ಅಮಿತ್ ಶಾ ಅವ್ರನ್ನ ಭೇಟಿ ಮಾಡದೆ ಏರ್ಪೋರ್ಟ್ ಕಡೆ ಹೊರಟಿದ್ರು. ಆದರೆ ಈಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ಮತ್ತೆ ಯೂಟರ್ನ್. ಅಮಿತ್ ಶಾ ಭೇಟಿಗೆ ಸಿಎಂಗೆ ಅವಕಾಶ ಸಿಕ್ಕಿದೆ. ಏರ್ಪೋರ್ಟ್ನಿಂದ ಅಮಿತ್ ಶಾ ಭೇಟಿಗೆ ಹೋಗಿದ್ದಾರೆ ಮುಖ್ಯಮಂತ್ರಿಗಳು. ಬ್ರೇಕಿಂಗ್ ನ್ಯೂಸ್. ಅವರಾಗಲೇ ಏರ್ಪೋರ್ಟ್ಗೆ ಬಂದಿದ್ರು, ಬಟ್ ಅದನ್ನು ಅಮಿತ್ ಶಾ ಅವರು ಬುಲಾವ್ ಕೊಟ್ಟರು. ಹಾಗಾಗಿ ಮತ್ತೆ ವಾಪಸ್ ತಿರುಗಿಸಿದ್ರು ಅವರ ಕಾರು. ಈಗ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡೋಕ್ಕೆ ಹೋಗ್ತಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಸೊ ಅಲ್ಲಿಗೆ ಅವ್ರೇನು ಅನ್ಕೊಂಡಿದ್ರು, ಎಲ್ಲ ನಾಯಕರನ್ನ ಭೇಟಿ ಮಾಡ್ದಂಗಾಯಿತು. ನಿನ್ನೆ ಪ್ರಧಾನಮಂತ್ರಿಗಳು, ಇವತ್ತು ಬೆಳಗ್ಗೆ JP ನಡ್ಡಾ ಅವರು, ಅದಾದ ರಾಜನಾಥ್ ಸಿಂಗ್ ಅವರು. ಅಮಿತ್ ಶಾ ಅವರು ಮಾತ್ರ ಭೇಟಿ ಮಾಡೋಕ್ಕಾಗಿರಲಿಲ್ಲ. ಅವ್ರು ಹೊರಟಿದ್ರು, ಬೆಂಗಳೂರು ಕಡೆ ಬರ್ತಿದ್ರು, ಏರ್ಪೋರ್ಟ್ಗೆ ಬಂದಿದ್ರು. ಆದರೆ ಅವರ ಕಾಲ್ ಬಂದಿದ್ದರಿಂದ ಮತ್ತೆ ವಾಪಸ್ ಬಂದಿದ್ದಾರೆ. ಮತ್ತಷ್ಟು ಮಾಹಿತಿ ಧರಣೇಶ್ ಬುಕ್ಕನಕೆರೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಧರಣೇಶ್, ಏನ್ ಚೇಂಜಸ್ ಇದೆ ಇಮಿಡಿಯೇಟ್ ಆಗಿ? ಆಕ್ಚುಲಿ ನೋಡಿ, ನೀವ್ ಹೇಳ್ತಾ ಇದ್ರಿ ಅವ್ರದ್ದು ಎಲ್ಲ ಸಕ್ಸಸ್ ಆಯ್ತು ಅನ್ನೋ ರೀತಿನಲ್ಲಿ ಆದ್ರೆ ಅಮಿತ್ ಶಾ ಭೇಟಿ ಆಗಿರ್ಲಿಲ್ಲ. ನಿನ್ನಿಂದ ಕೂಡ ಅವರು ಅಮಿತ್ ಶಾ ಭೇಟಿ ಮಾಡ್ಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ರು ಮುಖ್ಯಮಂತ್ರಿ BS ಯಡಿಯೂರಪ್ಪ. ಈಗ ಎಲ್ಲ ರಾಜನಾಥ್ ಸಿಂಗ್ ಮತ್ತೆ JP ನಡ್ಡಾ ಭೇಟಿಯ ಬಳಿಕ ಏರ್ಪೋರ್ಟ್ಗೂ ಕೂಡ ಹೊರಟಿದ್ರು ಮುಖ್ಯಮಂತ್ರಿ ಯಡಿಯೂರಪ್ಪ. ಆದ್ರೆ ಕಡೆಗಳಿಗೆಯಲ್ಲಿ ಯಡಿಯೂರಪ್ಪ ಅಮಿತ್ ಶಾ ಕಚೇರಿಯಿಂದ ಕರೆ ಬಂದ ಹಿನ್ನೆಲೆಯಲ್ಲಿ ಯಡಿಯೂರಪ್ಪ ವಾಪಸ್ ಆಗ್ತಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಅಮಿತ್ ಶಾ ಮನೆಯನ್ನ ರೀಚ್ ಆಗ್ತಾರೆ. ಅಲ್ಲಿ ಅಮಿತ್ ಶಾ ಜೊತೆ ಭೇಟಿಯನ್ನ ಮಾಡ್ತಾರೆ. ಮತ್ತೆ ಇಲ್ಲಿವರೆಗೂ ಚರ್ಚೆ ಮಾಡ್ತಿದ್ವಿ, ರಾಜಕೀಯ ಕಾರಣಗಳಿಗೋಸ್ಕರ ಆ ವಿಷಯಗಳನ್ನ ಚರ್ಚೆ ಮಾಡ್ಲಿಕ್ಕೆ ಯಡಿಯೂರಪ್ಪ ದೆಹಲಿಗೆ ಬಂದಿದ್ರ ಅಂತ ಹೇಳಿ, ಅದು ಈಗ ಬಹುತೇಕ ಖಚಿತ ಆಗ್ತಾ ಇದೆ. ಯಾಕಂದ್ರೆ ನಡ್ಡಾ ಜೊತೆ ಕೂಡ ಗಣೇಶ್ ಬಹಳ ಇಂಪಾರ್ಟೆಂಟ್. ಯಾಕೆಂದ್ರೆ ಅವ್ರು ವಾಪಸ್ ಹೋಗ್ತಿದ್ದವ್ರನ್ನ ಮತ್ತೆ ಕರೆಸ್ಕೊಂಡ್ರು ಅಂದ್ರೆ ಅಲ್ಲೇನೋ ಬಹಳ ಅವಶ್ಯಕವಾದಂತಹ ಚರ್ಚೆ ಇದ್ದೇ ಇದೆ ಅಂತ ಅರ್ಥ ಅಲ್ವಾ? ಎಸ್, ಇಟ್ ಇಸ್ ಸೀರಿಯಸ್. ನೀವ್ ಹೇಳ್ದಂಗೆ ಹರೀಶ್. ಏನಂತಂದ್ರೆ ನಿನ್ನೆ ಪ್ರಧಾನಿಗಳ ಜೊತೆ ಬಹಳ ಕಡಿಮೆ ಸಮಯ ಮಾತಾಡಿದ್ರು. ಒಂದು 10 ರಿಂದ 15 ನಿಮಿಷ ಮ್ಯಾಕ್ಸಿಮಮ್ ಅಂದ್ರೆ ಅಷ್ಟು ಮಾತನಾಡಿರ್ಬೋದು ಅವರು. ಅವರ ಐಡಿ ಅಂದ್ರೆ ಹೋಗಿದ್ದು ಬಂದಿದ್ದು ನಾವೆಲ್ಲವನ್ನ ಲೆಕ್ಕ ಹಾಕೋದಾದ್ರೆ ಅವ್ರು ಮ್ಯಾಕ್ಸಿಮಮ್ ಅಂದ್ರೆ 8 ರಿಂದ 10 ನಿಮಿಷ ಅಲ್ಲಿ ಮಾತಾಡಿರ್ಬೋದು. ಸೊ ಅಂದ್ರೆ ಅದರ ಅರ್ಥ ಏನು, ಸುದೀರ್ಘವಾಗಿ ಅವರು ಅಭಿವೃದ್ಧಿ ಯೋಜನೆಗಳ ಬಗ್ಗೆನೂ ಚರ್ಚೆ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ, ಅಥವಾ ರಾಜಕೀಯ ವಿಷಯಗಳನ್ನು ಕೂಡ ಚರ್ಚೆ ಮಾಡ್ಲಿಕ್ಕೆ ಸಾಧ್ಯ ಆಗಿರಲ್ಲ. ಆದ್ರೆ ಇವತ್ತು ಅವರು JP ನಡ್ಡಾ ಜೊತೆ ಸುಮಾರು 3/4 ಗಂಟೆ ಚರ್ಚೆಯನ್ನ ಮಾಡಿದ್ರು. ಹಾಗಾಗಿ ಸಹಜವಾಗಿ ಅಲ್ಲಿ ರಾಜಕೀಯ ನಾಯಕತ್ವದ ಬದಲಾವಣೆ ಬಗ್ಗೆ ಅಥವಾ ಮತ್ತಿತರ ರಾಜಕೀಯ ಚಟುವಟಿಕೆಗಳ ಬಗ್ಗೆ ಚರ್ಚೆಯನ್ನ ನಡೆಸಿರುವಂತ ಸಾಧ್ಯತೆಗಳು ಇವೆ. ಸೊ ಇದೇ ವೇಳೆ ರಾಜಕೀಯ ಅವರು ಮುಖ್ಯಮಂತ್ರಿಯ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅನ್ನುವಂತ ವದಂತಿ ಕೂಡ ಎದ್ದಿತ್ತು. ಸೊ ಅಂದ್ರೆ JP ನಡ್ಡಾ ಭೇಟಿ ಸಂದರ್ಭದಲ್ಲೇ ಈ ಸುದ್ದಿ ಹೊರಬಂದಿದ್ದು ಕೂಡ ಇದು ಕಾಕತಾಳೀಯವ ಅಥವಾ ನಿಜಕ್ಕೂ ಏನೋ ಅಸಲಿಗೂ ಆ ರೀತಿ ಆಗಿದೆಯಾ ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗ್ಬೇಕಾಗತ್ತೆ. ಮತ್ತೆ ಈ ತರದ ಮಹತ್ವದ ನಿರ್ಣಯವನ್ನ ಅಮಿತ್ ಶಾ ಅವರ ಅವರನ್ನ ಸಂಪರ್ಕಿಸದೆ ತೆಗೆದುಕೊಂಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕೋಸ್ಕರ ಅಮಿತ್ ಶಾ ಭೇಟಿಗೆ ಪ್ರಯತ್ನವನ್ನ ಪಡ್ತಿದ್ರು. ಈಗ ಅಮಿತ್ ಶಾ ಭೇಟಿ ಕೂಡ ಸಾಧ್ಯ ಆಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಯಡಿಯೂರಪ್ಪ ಅಮಿತ್ ಶಾ ಅವರನ್ನ ಭೇಟಿ ಮಾಡ್ತಾರೆ. ಅಲ್ಲಿ ಏನಾಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಹರೀಶ್, ಥ್ಯಾಂಕ್ ಯು ಸೊ ಮಚ್ ಧನೇಶ್ ಬುಕ್ಕನಕೆರೆ ಈ ಕ್ಷಣದ ಮಾಹಿತಿನ ಅಪ್ಡೇಟ್ ಮಾಡಿದ್ದಕ್ಕೆ. ಯಡಿಯೂರಪ್ಪನವ್ರು ದೆಹಲಿಗೆ ಹೋಗಿದ್ದಾರೆ, ವಿಜೇಂದ್ರ ಕೂಡ ದೆಹಲಿಗಿದ್ದಾರೆ. ಅವ್ರು ದೆಹಲಿ ಪ್ರವಾಸ ಹೋಗ್ಬೇಕಾರೆ ಅವ್ರ ಜೊತೆ 6 ಬ್ಯಾಗ್ ತೊಗೊಂಡು ಹೋದ್ರು. ಆ ಬ್ಯಾಗಲ್ಲಿ ಏನಿದೆ, ಹೈಕಮಾಂಡ್ಗೆ ಏನೋ ಉಡುಗೊರೆ ಕೊಡೋಕೆ ಹೋಗಿದ್ದಾರೆ. ಅದನ್ನು ಅವರೇ ಹೇಳಬೇಕು ಅಂದರು HD ಕುಮಾರಸ್ವಾಮಿ ಅವರು. ಅವ್ರು ಮಾತಾಡಿದ್ದೇನು ಕೇಳಿಸ್ಕೊಳ್ಳಿ. ಮಂತ್ರಿಗಳು ರಾಜ್ಯದ ಒಂದಷ್ಟು ಅಭಿವೃದ್ಧಿ ವಿಚಾರಗಳನ್ನ ಚರ್ಚೆ ಮಾಡಕ್ಕೆ ದೆಹಲಿಗೆ ಹೋಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಕುಟುಂಬಸ್ಥರ ಜೊತೆ ಹೋಗ್ತಾರೆ, ಯಾವುದೇ ಒಂದು ಸಂಸದರಾಗಲಿ. ಅದಕ್ಕೆ ನನಗೆ ನಿನ್ನೆ ಬಂದಂಥ ಮಾಹಿತಿ, ಮುಖ್ಯಮಂತ್ರಿಗಳು ದೊಡ್ಡ ದೊಡ್ಡ ಉಡುಗೊರೆಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ. ಅಲ್ಲಿ ಭೇಟಿ ಮಾಡಬೇಕಾದ್ರೆ ಕೆಲವು ಪ್ರಮುಖ ನಾಯಕರಿಗೆ ಕೊಡ್ತಕ್ಕಂಥದ್ದಕ್ಕೆ ಅಂತಕ್ಕಂಥದ್ದು ನಿನ್ನೆ ನನಗೆ ಬಂದಂಥ ಇನ್ಫಾರ್ಮೇಷನ್ನು. ಅವರ ಸ್ಪೆಷಲ್ ಫ್ಲೈಟ್ನಲ್ಲೇನು ಅವರ ಮಗ ಮತ್ತಿನ್ಯಾರು ಹೋಗಿದ್ದಾರೆ ಸ್ಪೆಷಲ್ ಫ್ಲೈಟ್ನಲ್ಲಿ, 6 ಬ್ಯಾಗ್ಗಳಿತ್ತು ಅಂದರು. ನನಗೆ ಬಂದಂಥ ಇನ್ಫಾರ್ಮೇಷನ್ನು ದೊಡ್ಡ ದೊಡ್ಡ ಬ್ಯಾಗ್ಗಳು 6 ಬ್ಯಾಗ್ಗಳನ್ನ ಇಟ್ಕೊಂಡಿದ್ರು. ಈಗ ಹೋಗಿರೋದಿಬ್ಬರೇ ಹೋದಂಥದ್ದು. ಅಂದರೆ ಕರ್ನಾಟಕ ರಾಜ್ಯದ ವಿಷಯಗಳನ್ನು ಪ್ರಸ್ತಾಪ ಮಾಡ್ತಕ್ಕಂಥ ವಿಷಯಗಳನ್ನು 6 ಬ್ಯಾಗ್ನಲ್ಲಿ ತುಂಬಿಕೊಂಡಿದ್ರು. ಮತ್ತದ್ರೊಳಗೆ ಏನು ತುಂಬಿಕೊಂಡಿದ್ರು ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ. ನಾನು ನೆನ್ನೆ ದಿನ ವಿಶೇಷ ವಿಮಾನದಲ್ಲಿ ಭಾಳ ದೊಡ್ಡ ಮಟ್ಟದ 6 ಬ್ಯಾಗ್ಗಳಿತ್ತು ಅಂತಕ್ಕಂಥ ಮಾಹಿತಿ ಇದೆ. ನೆನ್ನೆ ದಿನದ ಅವರ ಫ್ಲೈ ಮಾಡಬೇಕಾದ್ರೆ ವಿಶೇಷ ವಿಮಾನದಲ್ಲಿ. ಇವತ್ತು ಪತ್ರಿಕೆ, ನಾನು ಮಾಧ್ಯಮದಲ್ಲಿ ಕೆಲವು TVಗಳಲ್ಲಿ ಗಮನಿಸಿದೆ, ದೊಡ್ಡ ದೊಡ್ಡ ಭಾರಿ ಉಡುಗೊರೆಯನ್ನು ತೆಗೆದುಕೊಂಡು ಹೋಗಿದ್ದಾರೆ ಅಂತಕ್ಕಂಥ. ಅಲ್ಲ, ಅದಕ್ಕೆ ಯಾವ ಉಡುಗೊರೆನ ನನಗೆ ಗೊತ್ತಿಲ್ಲ, ನೀವೇ ಬಿತ್ತರಿಸಿದಿರಿ. ಭಾಳ ದೊಡ್ಡ ದೊಡ್ಡ ಉಡುಗೊರೆ ತಗೊಂಡೋಗಿದ್ದಾರೆ ಅಂತೇಳಿ. ಅದರಿಂದ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡ್ಲಿಕ್ಕೆ ಹೋದಾಗ ಬರೀ ಆ ಬ್ಯಾಗ್ 6 ಬ್ಯಾಗು ಓದುವ ಇಲ್ಲ ಅವರೊಬ್ಬರೇ ಹೋದ್ರೆ ಗೊತ್ತಿಲ್ಲ ಚರ್ಚೆ ಮಾಡಲಿಕ್ಕೆ ರಾಜ್ಯದ ಸಮಸ್ಯೆಗಳ ಬಗ್ಗೆ.
ಅಂತ ಮುಂದಿನ ದಿನಗಳಲ್ಲಿ ನೋಡೋಣ. ನಿನ್ನೆ ದಿನ ಅವರ ಭೇಟಿಯ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಎಷ್ಟರ ಮಟ್ಟಿಗೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅವರ ಮನವಿಯನ್ನು ಪುರಸ್ಕರಿಸಿ ರಾಜ್ಯದ ಜನತೆಗೆ ಗೌರವವನ್ನು ಸಲ್ಲಿಸ್ತಾರೆ ಕೇಂದ್ರ ಸರ್ಕಾರದ ಮಂತ್ರಿಗಳು, ಪ್ರಧಾನಮಂತ್ರಿಗಳು, ಕಾದು ನೋಡೋಣ.